ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 30 ಜುಲೈ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಸ್ಗಳನ್ನು ನೋಡೋಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ 5ನೇ ತಾರೀಕು ಅಂದರೆ ಆಗಸ್ಟ್ 5ನೇ ತಾರೀಕು ಮುಂದಿನ ಸೋಮವಾರದಿಂದ ಹೊಸ ಪ್ರಿಲಿಮ್ಸ್ ಕಮ್ ಮೀನ್ಸ್ NCERT ಫೌಂಡೇಶನ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇರೋರು ರಿಜಿಸ್ಟರ್ ಆಗೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದೆ. ಹಾಗೆ ಏನಾದ್ರು ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ಆಗಸ್ಟ್ 9ನೇ ತಾರೀಕು ಬರೋ ಮುಂದಿನ ಶುಕ್ರವಾರ ಸಂಜೆ 4 ಗಂಟೆಗೆ ಜಿಯೋಗ್ರಫಿ ಆಪ್ಷನಲ್ ವರ್ಕ್ಶಾಪ್ ಇದೆ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ. ಇದಕ್ಕೆ ಕೂಡ ರಿಜಿಸ್ಟ್ರೇಷನ್ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ. ಹಾಗೆಯೇ ಏನಾದ್ರು ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ನಂಬರ್ಗಳಿಗೆ ಕಾಲ್ ಮಾಡ್ಬೋದು. ಹಾಗೆಯೇ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ 5ನೇ ತಾರೀಕು ಬರೋ ಸೋಮವಾರದಿಂದ ಪ್ರಿಲಿಮ್ಸ್ ಕಮ್ ಮೇನ್ಸ್ ಇಯರ್ ಲಾಂಗ್ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ. ಹಾಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಇದರ ಬಗ್ಗೆ ಅಂತಂದರೆ ಈ ನಂಬರ್ಗಳಿಗೆ ಕಾಲ್ ಮಾಡಿ ತಿಳ್ಕೊಬೋದು. ಈಗ ಆರ್ಟಿಕಲ್ಸ್ಗಳನ್ನು ನೋಡೋಣ. ಹ್ಯೂಮನ್ ಫೇಲ್ಯೂರ್, ದ ಡೆತ್ಸ್ ಆಫ್ IAS ಆಸ್ಪಿರೆಂಟ್ಸ್ ಇನ್ ಬೇಸ್ಮೆಂಟ್ ಫ್ಲಡ್ಡಿಂಗ್ ವರ್ ಪ್ರಿವೆಂಟಬಲ್. ನಮಗೆಲ್ಲ ಗೊತ್ತಿದೆ, ಮೊನ್ನೆ ಡೆಲ್ಲಿಯಲ್ಲಿ ಏನು ಮಳೆ ಬಂದು ಫ್ಲಡ್ ಆಯಿತು, ಅದರಿಂದ 3 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅಂತ. ಹಾಗಾದರೆ ಈ ಆರ್ಟಿಕಲ್ ಇವತ್ತು ಏನರ ಬಗ್ಗೆ ಮಾತಾಡ್ತಾ ಇದೆ ಅಂತಂದರೆ ಈ ಮೂರು ಸಾವುಗಳು ಏನಾಗಿದೆ ಇದನ್ನು ತಡಿಬೋದಿತ್ತು. ಆದರೆ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ದಿರಾ ಈ ಒಂದು ಅನಾಹುತ ಏನಾಗಿದೆ ಅದು ನಡೆದಿದೆ. ಹಾಗಾಗಿ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಈ ಏನು ಪ್ರೊಟೆಕ್ಟಿವ್ ಮೆಷರ್ಸ್ ಪ್ರಿವೆಂಟಿವ್ ಮೆಷರ್ಸ್ ತೊಗೊಬೇಕಾಗಿದೆ ಅದನ್ನು ಸರಿಯಾಗಿ ತೊಗೋಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಾಗಿತ್ತು ಅಂತಂದರೆ ಮಳೆ ಜೋರಾಗಿ ಬಂದು ಅಲ್ಲಿ ಡ್ರೈನೇಜ್ ಪೈಪ್ ಏನಿದೆ ಆ ಪೈಪ್ ಹೊಡೆದು ಇದು ಆ ಬೇಸ್ಮೆಂಟಲ್ಲಿರೋ ಲೈಬ್ರರಿ ಒಳಗೆ ನೀರು ನುಗ್ಗಿದೆ. ಆದ್ದರಿಂದ ಅಲ್ಲಿ ಏನು ಎಲೆಕ್ಟ್ರಿಕ್ ಸಿಸ್ಟಮ್ ಇಟ್ಟಿರ್ತೀವಿ ಅದು ನೀರು ಯಾವಾಗ ನುಗ್ಗಿದೆ ಎಲೆಕ್ಟ್ರಿಕ್ ಸಿಸ್ಟಮ್ ಫೇಲ್ಯೂರ್ ಆಗಿ ಡೋರ್ ಓಪನ್ ಆಗದಿರ ಅಲ್ಲಿ 3 ಜನ ಸಾವನ್ನು ಅಪ್ಪಿದ್ರು. ಹಾಗಾದರೆ ಏನಕ್ಕೆ ಈ ಫ್ಲಡ್ ಆಯಿತು ಡೆಲ್ಲಿಯಲ್ಲಿ ಅಂತ ನೋಡಿದ್ರೆ ಇದು ಅರ್ಬನ್ ಫ್ಲಡ್ಸ್ ಅಂತ ನಾವು ಏನು ಕರಿತೀವಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಈ ಟಾಪಿಕ್ ಬರುತ್ತೆ. ಅರ್ಬನ್ ಫ್ಲಡ್ಸ್ ಅಂತ ಅದರ ಬಗ್ಗೆ ನಾವಿವತ್ತು ನೋಡಬೇಕಾಗುತ್ತೆ. ಮೊದಲಿಗೆ ಏನು ಈ ಅರ್ಬನ್ ಫ್ಲಡ್ಸ್ ಅಂತಂದರೆ ನಗರ ಪ್ರದೇಶಗಳಲ್ಲಿ ಅಂದರೆ ಈ ಮೆಟ್ರೋಪಾಲಿಟನ್ ಸಿಟಿಗಳೇನಿವೆ, ಈಗ ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ಚೆನ್ನೈ ಇರ್ಬೋದು, ಡೆಲ್ಲಿ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಇಂಥ ಕಡೆ ನಾವು ನೋಡ್ತಾ ಇದ್ದೀವಿ ಮಳೆ ಹೆಚ್ಚಾದರೆ ನೀರುಗಳು ನಿಂತ್ಕೊಳ್ಳುತ್ತೆ. ಅಂದರೆ ರಸ್ತೆ ಮೇಲೆಲ್ಲ ನೀರು ನಿಂತ್ಕೊಂಡು ನಾವು ಬೋಟ್ಗಳನ್ನು ಯೂಸ್ ಮಾಡೋದನ್ನು ಕೂಡ ನಾವು ಹಲವಷ್ಟು ಕಡೆ ನೋಡಿದ್ದೀವಿ. ಏನಕ್ಕೆ ಇದಾಗುತ್ತೆ ಅಂತಂದರೆ ಇಲ್ಲಿ 2 ಥರದ ಕಾಸಸ್ ಇದೆ. ಒಂದು ಡೈರೆಕ್ಟ್ ಕಾಸಸ್, ಒಂದು ಇಂಡೈರೆಕ್ಟ್ ಕಾಸಸ್. ಡೈರೆಕ್ಟ್ ಕಾಸಸ್ ಅಂತ ಬಂದಾಗ ಅಲ್ಲಿ 2 ಥರ, ಮತ್ತು ಒಂದು ಮ್ಯಾನ್ ಮೇಡ್ ಮತ್ತು ಇನ್ನೊಂದು ನ್ಯಾಚುರಲ್ ಕಾಸಸ್ ಏನು ಅಂತಂದರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ವೆದರ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಹಾಗೆ ಮಾನ್ಸೂನ್ ಏನಿದೆ ಅದು ವೇರಿ ಆಗ್ತಾಯಿದೆ ಮಾನ್ಸೂನ್ ಲೆವೆಲಲ್ಲಿ. ಈಗ ಹೋದ ವರ್ಷ ಮಳೆನೇ ಇರಲಿಲ್ಲ, ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರ್ತಾ ಇರೋದ್ರಿಂದ ಈ ಒಂದು ಡಿಸಾಸ್ಟರ್ಸ್ ಆಗಿರ್ಬೋದು. ಇದು ಮೊದಲನೇ ಕಾರಣ. ಇನ್ನೊಂದು ಕಾರಣ ಏನು ಅಂದರೆ ಹೆಚ್ಚಾಗಿ ಅರ್ಬನ್ ಫ್ಲಡ್ಸ್ಗೆ ಮುಖ್ಯ ಕಾರಣ ಆಗೋದೇ ಈ ಮ್ಯಾನ್ ಮೇಡ್ ಫ್ಯಾಕ್ಟರ್ಸ್ ಏನಿರುತ್ತೆ ಅದು. ಅಂದರೆ ಈಗ ಏನು ಫ್ಲಡ್ ಪ್ಲೇನ್ಗಳಿರ್ತವೆ ಅದನ್ನು ಎನ್ಕ್ರೋಚ್ ಮಾಡಿರ್ತೀವಿ. ಈಗ ನಾವು ಬೆಂಗಳೂರಲ್ಲೇ ನೋಡ್ಬೋದು, ಎಷ್ಟೋ ಕೆರೆಗಳನ್ನು ಮುಚ್ಚಿ ಅದರ ಮೇಲೆ ಅದನ್ನು ಲೇಔಟ್ ಆಗಿ ಕನ್ವರ್ಟ್ ಮಾಡಿರ್ತೀವಿ. ಆಗ ಆಬ್ವಿಯಸ್ ಆಗಿ ಮಳೆ ಬಂದಾಗ ನೀರು ಕೆರೆಗೆ ಹೋಗಬೇಕು. ಸೊ ಈ ಕೆರೆ ಜಾಗದಲ್ಲಿ ಏನು ಲೇಔಟ್ ಮಾಡಿರ್ತಾರೆ ಅಲ್ಲಿ ಹೋಗಿ ನೀರು ಶೇಖರಣೆ ಆಗಿ ಅಲ್ಲಿ ಇರೋ ಬಿಲ್ಡಿಂಗ್ಗಳೆಲ್ಲ ತುಂಬಿಕೊಳ್ಳುತ್ತೆ. ಇದು ಮೊದಲನೇದು. ಎರಡನೇದು ಬಂದು ಈ ಕಾಂಕ್ರಿಟೈಸೇಷನ್ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಮಣ್ಣನ್ನು ಎಲ್ಲೂ ಬಿಡ್ತಾ ಇಲ್ಲ. ಮಣ್ಣಿದ್ರೆ ನೀರನ್ನು ಹೀರ್ಕೊಳ್ಳುತ್ತೆ. ಮಣ್ಣೇ ಇಲ್ಲ, ಬರೀ ಸಿಮೆಂಟ್ ಇದೆ ಅಂತಂದರೆ ನೀರು ಹಿಂಗ್ಕೊಳ್ಳೋಕ್ಕೆ ಜಾಗ ಇರೋದಿಲ್ಲ. ಇದು ಎರಡನೇ ಫ್ಯಾಕ್ಟರ್. ಮತ್ತು ಈಗ ಇಂಡೈರೆಕ್ಟ್ ಕಾಸಸ್ಗೆ ಹೋದರೆ ಈ ಡ್ರೈನೇಜ್ ಸಿಸ್ಟಮ್ಗಳು ಏನಿದೆ ಅದು ಸರಿಯಾಗಿಲ್ಲ. ಅಂದರೆ ಈಗ ಕಸಗಳನ್ನು ಹಾಕಿ ಕಸನ ಕ್ಲೀನ್ ಮಾಡದೇ ಇರ್ಬೋದು, ಇಲ್ಲ ಅದರಲ್ಲಿ ಹೂಳು ತುಂಬಿಕೊಂಡಿರುತ್ತೆ. ಈ ಥರದ್ದೆಲ್ಲ ಆದಾಗ ಏನಾಗುತ್ತೆ, ನೀರು ಹರಿಯೋದಕ್ಕೆ ಜಾಗ ಇರಲ್ಲ, ಅಲ್ಲಲ್ಲೇ ಕಟ್ಕೊಳ್ಳುತ್ತೆ. ಇದರಿಂದ ಕ್ಲಾಗಿಂಗ್ ಆಗುತ್ತೆ ಮತ್ತು ಡ್ರೈನೇಜ್ ಪೈಪ್ಗಳು ಸರಿ ಇಲ್ಲ ಅಂತಲೇ ನೀರೆಲ್ಲ ರಸ್ತೆ ಮೇಲೆ ಬರುತ್ತೆ. ಇದು ಒಂದು ಕಾರಣ. ಹಾಗೆ ಇನ್ನೊಂದು ಈಗ ಹೇಳ್ದಂಗೆ ಪ್ರಾಪರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಲ್ಲ. ಪ್ಲಾಸ್ಟಿಕ್ ಕವರ್ಗಳನ್ನು ನೋಡ್ಬೋದು ಎಲ್ಲಂದ್ರೆ ಅಲ್ಲಿ ಇರುತ್ತೆ.
ಇದರಿಂದ ಡ್ರೈನೇಜ್ಗಳು ಕ್ಲಾಗ್ ಆಗಿ ಈ ಅರ್ಬನ್ ಫ್ಲಡ್ಡಿಂಗ್ ಆಗೋ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಇದೆಲ್ಲದ್ರ ಜೊತೆ ಸಿಟಿ ಪ್ಲ್ಯಾನ್ ಮಾಡೋವಾಗ ಸರಿಯಾದ ಪ್ಲ್ಯಾನಿಂಗ್ ಮಾಡಿಲ್ಲ ಅಂದರೆ ಈ ಪೈಪ್ಲೈನ್ಗಳು, ಈಗ ಕುಡಿಯೋ ನೀರಿಗೆ ಬೇರೆ ಪೈಪ್ಲೈನ್ ಇರಬೇಕು, ಡ್ರೈನೇಜ್ಗೆ ಬೇರೆ ಪೈಪ್ಲೈನ್ ಇರಬೇಕು, ಎರಡು ಎಲ್ಲೂ ಮಿಕ್ಸ್ ಆಗ್ತಾ ಇಲ್ಲ ಅನ್ನೋದಿರಬೇಕು. ಈ ಥರ ಪ್ರತಿಯೊಂದು ಸ್ಟೆಪ್ಗಳನ್ನು ಕೂಡ ಡೆವಲಪ್ಮೆಂಟ್ ಪ್ರಾಸೆಸ್ಸಲ್ಲಿ ತೊಗೋಬೇಕಾಗುತ್ತೆ. ಅದನ್ನು ಯಾವಾಗ ಸರಿಯಾಗಿ ಮಾಡಿರಲ್ಲ ಆಗ ಕೂಡ ಈ ಅರ್ಬನ್ ಫ್ಲಡ್ಸ್ ಆಗೋ ಚಾನ್ಸಸ್ ಇದೆ ಅಂತ ನಾವು ಹೇಳ್ಬೋದಾಗುತ್ತೆ. ಹಾಗಾದರೆ ಈಗ ಡೆಲ್ಲಿಲಿ ಈ ಫ್ಲಡ್ಡಿಂಗ್ ಆಗಿದೆ ಅಂತಂದರೆ ಡೆಲ್ಲಿಲಿ ಈ ಥರದ ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರಲಿಲ್ವಾ ಏನು ಅಂತ ನಾವು ಸ್ವಲ್ಪ ನೋಡೋಣ. ಈಗ ಒಂದು ಬಿಲ್ಡಿಂಗ್ ಇದೆ ಅಂತಂದರೆ ಆ ಬಿಲ್ಡಿಂಗ್ನ ಅಂಡರ್ ಗ್ರೌಂಡ್ ಏನಿದೆ ಅದು ಹ್ಯಾಬಿಟೇಷನ್ಗೆ ಅಲವ್ ಇಲ್ಲ. ಅಂದರೆ ಈಗ ಆಫೀಸಸ್ಗೆ ಆಗಲಿ ಇಲ್ಲ ಅಂತಂದರೆ ರೆಸಿಡೆನ್ಷಿಯಲ್ ಏರಿಯಾ ಆಗಲಿ ಅದನ್ನು ಅಂಡರ್ ಗ್ರೌಂಡನ್ನು ಆ ಒಂದು ಪರ್ಪಸಸ್ಗೆ ಯೂಸ್ ಮಾಡೋ ಹಾಗಿಲ್ಲ. ಏನಿದ್ರು ಪಾರ್ಕಿಂಗಿಗಿರ್ಬೋದು, ಇಲ್ಲ ಅಂತಂದರೆ ಎಲೆಕ್ಟ್ರಿಕ್ ಇನ್ಸ್ಟ್ರೂಮೆಂಟ್ಸ್ನ ಇಡೋದಕ್ಕೆ ಇರ್ಬೋದು, ಇಲ್ಲ ಸ್ಟೋರೇಜ್ ಯೂನಿಟ್ ಆಗಿ ಈ ಥರದಾಗಿ ಈ ಅಂಡರ್ ಗ್ರೌಂಡ್ಸ್ಗಳನ್ನು ನಾವು ಯೂಸ್ ಮಾಡ್ಬೋದಾಗಿರುತ್ತೆ. ಆದರೆ ಇಲ್ಲಿ ಡೆಲ್ಲಿಯಲ್ಲಿ ಏನಾಗಿದೆ ಅಂತಂದರೆ ಡೆಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆಯೇ ಜನಸಂಖ್ಯೆ ಹೆಚ್ಚಾಗಿರೋ ಕಾರಣದಿಂದ ಅಲ್ಲಿ ಜಾಗದ ಕೊರತೆ ಇರೋದ್ರಿಂದ ಏನು ಮಾಡಿರ್ತಾರೆ, ಈ ಅಂಡರ್ ಗ್ರೌಂಡ್ಗಳಲ್ಲಿ ಲೈಬ್ರರಿಯನ್ನು ಮಾಡಿರ್ತಾರೆ. ನಾವು ಬೆಂಗಳೂರಲ್ಲೂ ಕೂಡ ಇವುಗಳನ್ನು ನೋಡ್ತೀವಿ. ಈ ತರಹದ ಒಂದು ಏನು ಲೈಬ್ರರಿಯನ್ನು ಇಲ್ಲ ಕ್ಲಾಸ್ಗಳನ್ನು ಅಂಡರ್ ಗ್ರೌಂಡಲ್ಲಿ ಮಾಡ್ತಾರೆ, ಇದನ್ನು ಹ್ಯಾಬಿಟೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಅಲ್ಲಿ ವಾಸಸ್ಥಾನ ಆಗಿ ಮಾಡಿದ್ದಾರೆ ಅಂತ, ವಿಚ್ ಇಸ್ ಅಗೇನ್ಸ್ಟ್ ದ ರೂಲ್ಸ್. ಯಾವ ಒಂದು ರೂಲ್ಸ್ ಆಗಲಿ ಈ ಥರದ ಒಂದು ಅಂಡರ್ ಗ್ರೌಂಡಲ್ಲಿ ಹ್ಯಾಬಿಟೇಷನ್ನ ಅಲೌ ಮಾಡೋದಿಲ್ಲ. ಇದರ ಜೊತೆಗೆ ಡೆಲ್ಲಿ ಮಾಸ್ಟರ್ ಪ್ಲ್ಯಾನ್ 2021ರಲ್ಲಿ ಬಿಡುಗಡೆ ಮಾಡಿದರು. ಅದರ ಪ್ರಕಾರ ಈ ಬೇಸ್ಮೆಂಟಲ್ಲಿ ಕೋಚಿಂಗ್ ಸೆಂಟರ್ ಏನಕ್ಕಾದರೂ ಬೇಸ್ಮೆಂಟ್ ಜಾಗನ ಯೂಸ್ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಫೈರ್ ಅಥಾರಿಟೀಸಿಂದ ಮತ್ತು ಬೇರೆ ಸ್ಟ್ಯಾಟ್ಯುಟರಿ ಬಾಡೀಸಿಂದ ಪರ್ಮಿಷನ್ಸ್ನ ತೊಗೊಬೇಕಾಗಿತ್ತು. ಹಾಗಾಗಿ ಇವಾಗ ಏನು ಇನ್ಸಿಡೆಂಟ್ ಆಗಿದೆ ಆ ಇನ್ಸ್ಟಿಟ್ಯೂಟ್ ಅವರು ಆ ಪರ್ಮಿಷನ್ನ ತೊಗೊಂಡಿದ್ರಾ ಇಲ್ವಾ ಅವುಗಳನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಈ ಲೈಸೆನ್ಸ್ನ ರಿನ್ಯೂ ಮಾಡುವಾಗ ಕೂಡ ರೆಗ್ಯುಲರ್ ಇನ್ಸ್ಪೆಕ್ಷನ್ಸ್ನ ಮಾಡಬೇಕಾಗುತ್ತೆ. ಅದು ಕೂಡ ಸರಿಯಾಗಿ ನಡೆದಿಲ್ವಾ ಇವುಗಳನ್ನೆಲ್ಲನೂ ಈ ಏನು ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅದರಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇದರ ಜೊತೆಗೆ ಯಾವ ರೀತಿಯಲ್ಲಿ ಈ ಥರದ ಒಂದು ಇನ್ಸಿಡೆಂಟ್ಸನ್ನು ತಡಿಬೋದು ಮುಂದೆ ಅಂತ ಅಂದರೆ ಬಿಲ್ಡಿಂಗನ್ನು ಮೊದಲು ಫ್ಲಡ್ ರೆಸಿಲಿಯೆಂಟಾಗಿ ಮಾಡಬೇಕು. ಅಂದರೆ ಈಗ ಬಿಲ್ಡಿಂಗ್ ಆಚೆ 1 ಮೀಟರ್ ಇಲ್ಲ 1.5 ಮೀಟರ್ ಅಷ್ಟು ಮೇಲೆ ನೀರು ನಿಂತ್ಕೋಬಾರ್ದು. ಅಷ್ಟು ನಿಂತ್ಕೊಂಡಿದ್ದಾನೆ ಏನಾದ್ರು ಒಂದು ಅಲಾರಾಮ್ ಸಿಸ್ಟಮ್ ಥರ ಇಲ್ಲ ಡಿಟೆಕ್ಟ್ ಮಾಡೋ ಥರ ಏನಾದ್ರು ಒಂದು ಮೆಕ್ಯಾನಿಸಮ್ನ ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಈ ಏನು ಕಾಂಕ್ರೀಟ್ ಮತ್ತು ಕಾಂಪೌಂಡ್ ವಾಲ್ಸ್ಗಳಿರ್ತವೆ ಅದನ್ನ ಫ್ಲಡ್ ಬ್ಯಾರಿಯರ್ ಗೇಟ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಹಾಗೆ ಪ್ರಾಪರ್ ಪ್ಲಂಬಿಂಗ್ ಫೆಸಿಲಿಟೀಸನ್ನು ಕರೆಕ್ಟಾಗಿ ಬಿಲ್ಡಿಂಗ್ಗಳಲ್ಲಿ ಇರಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಟಾಪಿಕ್ ನಮಗೆ ಅರ್ಬನ್ ಫ್ಲಡ್ಡಿಂಗಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಕಾಸಸ್ ಏನು, ಹಾಗೆ ಅದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ, ಹಾಗೆ ಏನು ಮೆಷರ್ಸ್ನ ತಗೋಬೇಕು ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ದ ಪ್ರಾಬ್ಲಮ್ ವಿತ್ ಇಂಡಿಯಾಸ್ ಬ್ಲಾಕಿಂಗ್ ಆಫ್ ಚೈನೀಸ್. ಏನಾಗಿದೆ ಅಂತ ಅಂದರೆ ಭಾರತದ ಬಿಸ್ನೆಸ್ಮೆನ್ಗಳು ಅಥವಾ ಇಂಡಸ್ಟ್ರಿಯಲಿಸ್ಟ್ ಏನಿದ್ದಾರೆ ಅವರು ಚೈನಾದಿಂದ ಮೆಷಿನ್ಗಳನ್ನು ತರಿಸ್ಕೊಂಡಿದ್ದಾರೆ. ಆದರೆ ಅದನ್ನು ಆಪರೇಟ್ ಮಾಡೋದಕ್ಕೆ ಏನು ಸ್ಕಿಲ್ ಬೇಕು ಅದು ನಮ್ಮಲ್ಲಿ ಇರೋ ವರ್ಕರ್ಸ್ಗೆ ಲೇಬರರ್ಸ್ಗೆ ಇಲ್ಲ. ಹಾಗಾಗಿ ಚೈನೀಸ್ ಎಕ್ಸ್ಪರ್ಟ್ಸೇ ಬರಬೇಕು. ಅಂದರೆ ಈಗ ಚೈನಾಯಿಂದ ಮೆಷಿನರಿ ತರಿಸಿರೋದ್ರಿಂದ ಅಲ್ಲಿನ ಎಕ್ಸ್ಪರ್ಟ್ಸ್ ಬಂದು ಆ ಸ್ಕಿಲ್ ಏನು ಬೇಕು ಆ ಮೆಷಿನರಿನ ಹ್ಯಾಂಡಲ್ ಮಾಡೋದಕ್ಕೆ ಅದನ್ನು ನಮ್ಮ ಲೇಬರರ್ಸ್ಗೆ ಕೊಡಬೇಕಾಗತ್ತೆ. ಆದರೆ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಏನಿದೆ ಇದು ಈ ಚೈನೀಸ್ ಎಕ್ಸ್ಪರ್ಟೀಸ್ ಬರೋದಕ್ಕೆ ವೀಸಾಗಳು ಏನು ಬೇಕಾಗಿದೆ ಆ ವೀಸಾಗಳನ್ನು ತಡೀತಾ ಇದೆ. ಏನು ರೀಸನ್ ಅಂತಲೇ ಸೆಕ್ಯೂರಿಟಿ ಕನ್ಸರ್ನ್. ನಮಗೆಲ್ಲ ಗೊತ್ತಿರೋ ಹಾಗೇನೆ ಭಾರತ ಮತ್ತು ಚೈನಾ ನಡುವೆ ಈ ಸ್ಟ್ಯಾಂಡ್ ಆಫ್ಸ್ ನಡೀತಾನೆ ಇದೆ. ಅಂದರೆ ಈ ಬಾರ್ಡರಲ್ಲಿ ಏನು ಆಕ್ರಮಣ ಮಾಡ್ಕೊಂಡು ಬರ್ತಾ ಇದೆ ಚೈನಾ ಇದನ್ನು ಸೆಕ್ಯೂರಿಟಿ ಕನ್ಸರ್ನ್ಸಲ್ಲಿ ನೋಡೋದ್ರಿಂದ ಈ ವೀಸಾಗಳನ್ನು ಭಾರತ ಸರ್ಕಾರ ರದ್ದು ಮಾಡಿಲ್ಲ, ಅಂದರೆ ಡಿಲೇ ಮಾಡ್ತಿದೆ. ಆ ಪ್ರಾಸೆಸ್ನ ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿ ಆಮೇಲೆ ತದನಂತರ ವೀಸಾನ ಇಶ್ಯೂ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಲೇ ಮಾಡ್ತಾ ಇದೆ. ಈ ಏನು ಪ್ರಾಸೆಸ್ ಈ ಡಿಲೇಡ್ ಪ್ರಾಸೆಸ್ಸಿಂದ ಏನಾಗ್ತಾ ಇದೆ ಅಂತಂದರೆ ಮೊದಲಿಗೆ ಸ್ಕಿಲ್ ಇಲ್ಲ, ಸೊ ಎಷ್ಟೊಂದು ಮಷಿನರಿಗಳು ಯೂಸ್ ಮಾಡ್ದಿರ ಹಾಗೆ ಉಳಿದಿವೆ. ಬಿಸ್ನೆಸ್ಗಳಿಗೆ ಕೂಡ ಲಾಸ್ ಆಗ್ತಾ ಇದೆ. ಹಾಗಾದರೆ ಯಾಕೆ ಭಾರತದಲ್ಲಿರೋ ಸ್ಕಿಲ್ ವರ್ಕರ್ಸ್ ಏನಿದ್ದಾರೆ ಅವರೇ ಯಾಕೆ ಮಿಷಿನರಿನ ಆಪ್ರೇಟ್ ಮಾಡಬಾರ್ದು ಅಂತ ಒಂದು ಕ್ವೆಶನ್ ಬರುತ್ತೆ. ನಮಗೆಲ್ಲ ಗೊತ್ತು ಭಾರತದಲ್ಲಿನ ಎಜುಕೇಷನ್ ಲೆವೆಲ್ ಏನಿದೆ ಇಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಅದು ಬಹಳ ಕಡಿಮೆ ಇದೆ.
ಹಾಗಾಗಿ ಚೈನೀಸ್ ಮೆಷಿನರಿನ ಒಂದು ಕೆಲಸ ಮಾಡೋದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಅಷ್ಟು ಎಜುಕೇಷನ್ ಇರ್ಬೋದು, ಅಷ್ಟು ಸ್ಕಿಲ್ ಇರ್ಬೋದು ಭಾರತದಲ್ಲಿನ ಲೇಬರರ್ಸ್ಗೆ ಇಲ್ಲ. ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಮಾಡಿರೋ ಒಂದು ಸ್ಟಡಿಯ ಪ್ರಕಾರ ಕೇವಲ 15% ಸ್ಟೂಡೆಂಟ್ಸ್, ಇಂಡಿಯನ್ ಸ್ಕೂಲ್ ಸ್ಟೂಡೆಂಟ್ಸ್ ಮಾತ್ರನೇ ಬೇಸಿಕ್ ರೀಡಿಂಗ್ ಮತ್ತು ಅರ್ಥಮೆಟಿಕ್ ಸ್ಕಿಲ್ಸ್ ಇದೆ. ಅದೇ ಈ ಪರ್ಸೆಂಟೇಜ್ ಬಂದು ಚೈನಲ್ಲಿ 85% ಇದೆ. ಇಲ್ಲೇ ನಾವು ನೋಡ್ಬೋದು ನಮ್ಮ ಎಜುಕೇಷನ್ ಗ್ಯಾಪ್ ಇರ್ಬೋದು, ಇಲ್ಲ ಸ್ಕಿಲ್ ಗ್ಯಾಪ್ ಇರ್ಬೋದು, ನಮಗೆ ಇದರಲ್ಲೇ ಕಾಣಿಸುತ್ತೆ. ನಮ್ಮ ಭಾರತದಲ್ಲಿ ಬರೀ 15%ಕ್ಕೆ ಬೇಸಿಕ್ ರೀಡಿಂಗ್ ಗೊತ್ತಿದೆ ಅಂತಂದರೆ ಚೈನಾದಲ್ಲಿ ಸುಮಾರು 85%ರಷ್ಟು ಜನಕ್ಕೆ ಈ ಒಂದು ಬೇಸಿಕ್ ರೀಡಿಂಗ್ ಮತ್ತು ಅರ್ಥಮೆಟಿಕ್ ಸ್ಕಿಲ್ಸ್ನ ಜ್ಞಾನ ಇದೆ ಅಂತ ಹೇಳ್ಬೋದು. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಈಗ ಈ ಸೆಕ್ಯೂರಿಟಿ ಕನ್ಸರ್ನ್ಸ್ ಗೊತ್ತು ಮುಖ್ಯ ಆಗುತ್ತೆ, ಬಟ್ ಅದರ ಜೊತೆಗೆ ಈ ಏನು ವೀಸಾಗಳಿವೆ ಇವನ್ನ ಕೂಡ ಬೇಗ ಕೊಡಬೇಕು. ಹಾಗಾಗಿ ಈ ಮ್ಯಾನುಫ್ಯಾಕ್ಚರಿಂಗ್ ಮೆಷಿನರಿಗಳೇನಿವೆ ಇವು ವರ್ಕ್ ಆಗುತ್ತೆ. ಯಾವಾಗ ಇದು ವರ್ಕ್ ಆಗುತ್ತೆ ನಮ್ಮ ಈ ಎಕ್ಸ್ಪೋರ್ಟ್ಸ್ ಏನಿದೆ ಅದು ಹೆಚ್ಚಾಗುತ್ತೆ. ಈಗ ನಮಗೆ ಗೊತ್ತಿದೆ ನಮ್ಮ ಭಾರತದ ಎಕ್ಸ್ಪೋರ್ಟ್ಸ್ ಏನಿದೆ ಅದು ಸುಮಾರು 1.3% ಅಷ್ಟೇ ಇದೆ. ಗ್ಲೋಬಲ್ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಸುಮಾರು ಬರೀ 1% ಅಂತಂದರೆ ತೀರಾ ಕಡಿಮೆ ಇದೆ. ಹಾಗಾಗಿ ಈ ಚೈನೀಸ್ ಎಕ್ಸ್ಪರ್ಟೀಸ್ ಏನಿದೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ವೀಸಾ ಏನು ಡಿಲೇ ಆಗ್ತಾಯಿದೆ ಪ್ರೊಸೆಸ್ ಅದನ್ನು ಸ್ವಲ್ಪ ಬೇಗ ಮಾಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಎನಿ ಫರ್ದರ್ ಡಿಲೇ ಇನ್ ಸೆನ್ಸಸ್ ಟೇಕಿಂಗ್ ಇಸ್ ಪೆರಿಲಿಯಸ್. ಇವಾಗ ನಮಗೆ ಗೊತ್ತು 2021ರಲ್ಲೇ ನಮ್ಮ ಡಿಕೇಡಲ್ ಸೆನ್ಸಸ್ ಅಂದರೆ 10 ವರ್ಷಕ್ಕೆ ಏನು ಸೆನ್ಸಸ್ ಮಾಡ್ತೀವಿ ಅದು ನಡಿಬೇಕಿತ್ತು. ಆದರೆ ಕೋವಿಡಿಂದ ಮುಂದೆ ಆಯಿತು. ಈಗ 2024 ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಬೇಕು, ಅಂದರೆ ಫಸ್ಟ್ ಫೇಸನ್ನು ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಆದರೆ ನಾವು ನೋಡ್ಬೋದು ಬಜೆಟಲ್ಲಿ ಏನು ಮುಂದೆ ಅಂದರೆ ಈಗ 2021ರಲ್ಲಿ 3,768 ಕೋಟಿ ರೂಪಾಯಿಗಳನ್ನು ಸೆನ್ಸಸ್ಗೆ ಇಡಲಾಗಿತ್ತು. ಆದರೆ ಈಗ 2024 ಬಜೆಟ್ ಏನಿದೆ ಇದರಲ್ಲಿ ಕೇವಲ 1,309 ಕೋಟಿಯಷ್ಟು ಬಜೆಟನ್ನು ಇಟ್ಟಿದ್ದಾರೆ. ಅಂದರೆ ಇಲ್ಲೇ ನೋಡ್ಬೋದು ಎಷ್ಟು ರಿಡಕ್ಷನ್ ಆಗಿದೆ ಅಂತ. ಪ್ಲಸ್ ಈ ಸತಿ ನಾವು ಮಾಡ್ತಾ ಇರೋದು ಡಿಜಿಟಲ್ ಸೆನ್ಸಸ್ ಆಗಿರೋದ್ರಿಂದ ಇದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಇರ್ಬೋದು, ಇಲ್ಲ ಸ್ಕಿಲ್ ಇರ್ಬೋದು, ಅಥವಾ ಟ್ರೈನಿಂಗ್ ಇರ್ಬೋದು, ಇದಕ್ಕೆಲ್ಲ ಖರ್ಚು ವೆಚ್ಚ ಕೂಡ ಹೆಚ್ಚಿರುತ್ತೆ. ಹಾಗಾಗಿ ಈ ಬಜೆಟ್ ಏನು ರಿಡ್ಯೂಸ್ ಮಾಡಿದ್ದಾರೆ ಇದು ನಮ್ಮ ಸೆನ್ಸಸ್ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಈಗ ಹಿಂದಿನ ಸೆನ್ಸಸ್ಸು 2011ರಲ್ಲಿ ಆಗಿರೋದು. ಅದಾದಮೇಲೆ ಎಷ್ಟೊಂದು ಗವರ್ಮೆಂಟ್ ಸ್ಕೀಮ್ಗಳು ಬಂದಿವೆ. ಹಾಗಾಗಿ ಈ ಸೆನ್ಸಸ್ನ ಡಿಲೇ ಮಾಡಿದಷ್ಟು ಗವರ್ಮೆಂಟ್ ಸ್ಕೀಮ್ಗಳೇನಿವೆ ಅದರ ಇಂಪ್ಲಿಮೆಂಟೇಷನ್ ಕೂಡ ಡಿಲೇ ಆಗುತ್ತೆ. ಅಂದರೆ ಈಗ ಎಷ್ಟೊಂದು ಜನ ಗೋಸ್ಟ್ ಬೆನಿಫಿಷರೀಸ್ ಅಂತ ಏನು ಕರಿತೀವಿ, ಅಂದರೆ ಈಗ ಅವರು ಆ ಸ್ಕೀಮ್ಗೆ ಎಲಿಜಿಬಲ್ ಇರಲ್ಲ, ಬಟ್ ಸ್ಟಿಲ್ ಆ ಸ್ಕೀಮ್ ಅಂಡರಲ್ಲಿ ಅವರು ಬೆನಿಫಿಟ್ಸನ್ನು ತಗೋತಾ ಇರ್ತಾರೆ. ಹಾಗಾಗಿ ಇದು ತಪ್ಪಾಗುತ್ತೆ. ಆ್ಯಕ್ಚುಯಲ್ ಬೆನಿಫಿಷರೀಸ್ ಯಾರಿರ್ತಾರೆ ಅವರು ಇದರಿಂದ ವಂಚಿತರಾಗಿರ್ತಾರೆ. ಹಾಗಾಗಿ ಈ ಒಂದು ಸೆನ್ಸಸ್ ಏನಿದೆ ಅದನ್ನ ಬೇಗ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಈ ಫೇಸ್ 1 ಏನು ನಡೀತಾ ಇದೆ ಅದರಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ NPR ಏನಿದೆ ಅದನ್ನು ಅಪ್ಡೇಟ್ ಮಾಡಬೇಕು ಅಂತ ಹೇಳಿದೆ. ಸೊ ಅದರಲ್ಲಿ ಏನು ನಿಮ್ಮ ಮದರ್ ಟಂಗ್ ಇರ್ಬೋದು, ಇಲ್ಲ ಅಪ್ಪ ಅಮ್ಮರ ಪ್ಲೇಸ್ ಆಫ್ ಬರ್ತ್ ಇರ್ಬೋದು, ಇವುಗಳ ಬಗ್ಗೆ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋತೀವಿ. ಆದರೆ ಇದನ್ನು 2011ನಲ್ಲಿ ಏನಿತ್ತು ಅದಕ್ಕೆ ಆ ಸೆನ್ಸಸ್ಸಲ್ಲಿ ಈ NPRನ್ನು ನಾವು ತೊಗೊಂಡಿರಲಿಲ್ಲ. ಬಟ್ ಇವಾಗ ಒಂದು ಏನು ಪ್ರಾಬ್ಲಮ್ ಇದೆ ಅಂದರೆ ಈ NPRನ NRC ಏನಿದೆ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಏನಿದೆ ಅದಕ್ಕೆ ಲಿಂಕ್ ಮಾಡ್ತಾರೆ, ಅದಕ್ಕೆ ಅದ್ರ ಜೊತೆ ಕಂಪೈಲ್ ಮಾಡ್ತಾರೆ. ಈ ಥರದ ಒಂದು ಕ್ಲಾರಿಫಿಕೇಷನ್ ಇಲ್ಲ ಸರಿಯಾಗಿ. ಸೊ ಹಾಗಾಗಿ ಆ ಕ್ಲಾರಿಫಿಕೇಷನ್ನ ಕೂಡ ಸರಿಗೆ ಕೊಡಬೇಕು. ಅಂದರೆ NPR ಯಾವ ಫಾರ್ಮ್ಯಾಟಲ್ಲಿ ಮಾಡ್ತೀವಿ, ಫೇಸ್ 1ಅಲ್ಲಿ ಮಾಡ್ತೀವ, ಮಾಡಿದ್ರೆ ಏನು ಫಾರ್ಮ್ಯಾಟಲ್ಲಿ ಮಾಡ್ತೀವಿ, ಅದನ್ನ NRCಗೆ ಲಿಂಕ್ ಮಾಡ್ತೀವ, ಇಲ್ಲ NRC ಇದು ಮಾಡೋವಾಗ ಅದನ್ನು ಕನ್ಸಿಡರ್ ಮಾಡ್ತೀವ, ಈ ಒಂದು ಕ್ಲಾರಿಫಿಕೇಷನ್ನ ಕೊಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ಸನ್ನು ಮಾಡಬೇಕು ಅಂತ ಕೂಡ ಹಲವಾರು ಇನ್ಸ್ಟಿಟ್ಯೂಷನ್ಸಿಂದ, ಹಲವಾರು ಸರ್ಕಾರಗಳಿಂದ ಒಂದು ಮನವಿ ಕೂಡ ಬರ್ತಾ ಇದೆ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ಈ ಕಾಸ್ಟ್ ಸೆನ್ಸಸ್ ಏನಿದೆ ಬರೀ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ಗೆ ಬಿಟ್ಟು ಬೇರೆ ಕಾಸ್ಟ್ಗಳ ಸೆನ್ಸಸ್ ಏನಿದೆ ಇದು ಭಾರತದಲ್ಲಿ ಅನ್ಫೀಸಿಬಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ಲಿ ಅದು ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಇದರ ಮೇಲೆ ಕೂಡ ಇವಾಗ ಸರ್ಕಾರ ಒಂದು ನೆಲೆಯನ್ನು ತಗೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸೆನ್ಸಸ್ ಏನಿದೆ ಅದನ್ನ ಆದಷ್ಟು ಬೇಗ ಕಂಟಿನ್ಯೂ ಮಾಡಬೇಕು. ಹಾಗೆ ಇತ್ತೀಚೆಗೆ ಪಾಸಾದಂಥ ವಿಮೆನ್ ರಿಸರ್ವೇಷನ್ ಬಿಲ್ ಏನಿದೆ 33% ವಿಮೆನ್ಗೆ ಕೋಟಾ ಕೊಡಬೇಕು ಅಂತ, ಇದರ ಇಂಪ್ಲಿಮೆಂಟೇಷನ್ ಕೂಡ ಸೆನ್ಸಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ
ಈ ಸೆನ್ಸಸ್ ಏನಿದೆ ಬೇಗ ಕಂಡಕ್ಟ್ ಮಾಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಕ್ವಾಡ್ ಕಾಲ್ಸ್ ಫಾರ್ ಎಂಡ್ ಟು ವೈಲೆನ್ಸ್ ಇನ್ ಉಕ್ರೇನ್, ಗಾಜಾ ಆ್ಯಂಡ್ ಮ್ಯಾನ್ಮಾರ್. ಮೊದಲಿಗೆ ನಾವಿಲ್ಲಿ ಕ್ವಾಡ್ ಅಂದರೆ ಏನು ಅಂತ ನೋಡೋಣ. ನಂತರ ಏನು ಮೀಟಿಂಗ್ ಆಗಿದೆ ಅದರ ಒಂದು ಔಟ್ಕಮ್ ಏನು ಅಂತ ನಾವು ನೋಡೋಣ. ಕ್ವಾಡ್ ಅಂತಂದರೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ. ಇದು ಒಂದು ಫಾರ್ಮಲ್ ಅಲ್ಲ, ಇಟ್ಸ್ ಅನ್ ಇನ್ಫಾರ್ಮಲ್ ಅಲಯನ್ಸ್ ಬಿಟ್ವೀನ್ ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್ ಆ್ಯಂಡ್ US. ಅಂದರೆ ನೀವು ನೋಡ್ಬೋದು ಇಲ್ಲಿ ಭಾರತ, ಆಸ್ಟ್ರೇಲಿಯಾ, ಜಪಾನ್ ಮತ್ತು US ಅಂದರೆ ಇಂಡೋ ಪೆಸಿಫಿಕ್ ರೀಜನಲ್ಲಿರೋ 4 ಕಂಟ್ರಿಗಳು ಸೇರಿ ಒಂದು ಗ್ರೂಪನ್ನು ಮಾಡ್ಕೊಂಡಿವೆ. ಇದನ್ನು ಕ್ವಾಡ್ ಅಂತ ನಾವು ಕರಿತೀವಿ. ಏನಕ್ಕೆ ಇದು ಅಂತಂದರೆ, ಮೊದಲಿಗೆ ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂದರೆ ಈ ಇಂಡೋ ಪೆಸಿಫಿಕ್ ರೀಜನಲ್ಲಿ ಏನು ಸೆಕ್ಯೂರಿಟಿ ಬೇಕು ಆ ಸೆಕ್ಯೂರಿಟಿಗಾಗಿ, ಎರಡನೇದಾಗಿ ಕ್ಲೈಮೇಟ್ ಚೇಂಜನ್ನು ಅಡ್ರೆಸ್ ಮಾಡೋದಕ್ಕೆ. ಈ ಎರಡು ಮುಖ್ಯವಾದ ಒಂದು ಗುರಿಗಳು ಕೋವಿಡ್-19 ಟೈಮಲ್ಲಿ ಕೂಡ ಇದೆ. ಈ ಒಂದು ಏನು ಗ್ರೂಪಿಂಗ್ ಇದೆ ಅದು ಬಹಳ ಹೆಲ್ಪ್ ಆಯಿತು ಅಂತ ನಾವು ಹೇಳ್ಬೋದಾಗುತ್ತೆ. ಹಾಗಾದರೆ ಏನಕ್ಕೆ ಈ ಕ್ವಾಡನ್ನು ಫಾರ್ಮ್ ಮಾಡಿದ್ರು? ಈಗಾಗಲೇ ನಾವು ನೋಡಿದ್ವಿ ಮ್ಯಾರಿಟೈಮ್ ಸೆಕ್ಯೂರಿಟಿ ಮತ್ತು ಕ್ಲೈಮೇಟ್ ಚೇಂಜ್ ಅಂತ. ಮ್ಯಾರಿಟೈಮ್ ಸೆಕ್ಯೂರಿಟಿ ಏನಕ್ಕೆ ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೇ ಚೈನಾ ತನ್ನ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಏನಿದೆ ಅದರ ಮುಖಾಂತರ ಮತ್ತು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಏನಿದೆ ಇದರ ಮುಖಾಂತರ ಎಲ್ಲ ಇಂಡೋ ಪೆಸಿಫಿಕ್ ರೀಜನಲ್ಲಿ ತನ್ನ ಒಂದು ಆಧಿಪತ್ಯನ ಸ್ಥಾಪಿಸ್ಕೊಂಡು ಹೋಗ್ತಾ ಇದೆ. ಅಂದರೆ ಈ ಡೆಡ್ ಟ್ರ್ಯಾಪ್ ಡಿಪ್ಲೊಮಸಿ ಏನಿದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತದೆ. ಸೊ ಇನ್ ಆರ್ಡರ್ ಟು ಬ್ಯಾಲೆನ್ಸ್ ದ್ಯಾಟ್ ಕ್ವಾಡನ್ನು ತಂದಿದ್ದಾರೆ ಅಂತ ಕೂಡ ನಾವು ಹೇಳ್ಬೋದಾಗುತ್ತೆ. ಹಾಗೆಯೇ ಇತ್ತೀಚೆಗಷ್ಟೇ ಈ ಏನು ಕ್ವಾಡ್ ಇದೆ ಅವರು ಒಂದು ಮೀಟಿಂಗ್ ಮಾಡಿ ಇಂಡೋ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಫಾರ್ ಮೆರಿಟೈಮ್ ಡೊಮೇನ್ ಅವೇರ್ನೆಸ್ಸನ್ನು ಇಂಡಿಯನ್ ಓಷನ್ ರೀಜನ್ಗೆ, ಅಂದರೆ ಈಗ ಬರೀ ಇಲ್ಲಿ ಏನಿದೆ ಇದರ ಜೊತೆಗೆ ಇಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡಬೇಕು, ಅಂದರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಮೆರಿಟೈಮ್ ಡೊಮೇನ್ ಅವೇರ್ನೆಸ್ ಏನಿದೆ ಅದು ಬಂದು ಮೇನ್ಲಿ ಆ ರೀಜನ್ ಕ್ರಿಟಿಕಲ್ ಸಿ ಲೇನ್ಗಳೇನಿರ್ತವೆ, ಅಂದರೆ ಏನು ರೂಟಲ್ಲಿ ಶಿಪ್ಗಳು ಪಾಸ್ ಆಗ್ತಾ ಇರ್ತವೆ ಅದರ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇರ್ತವೆ. ಇದರ ಜೊತೆಗೆ ಈ ರಿಯಲ್ ಟೈಮ್ ಕೋಆರ್ಡಿನೇಷನ್ ಇರ್ಬೋದು, ಇಲ್ಲ ಇನ್ಫಾರ್ಮೇಷನ್ ಫ್ಯೂಷನ್ ಸೆಂಟರ್ಸ್ ಇರ್ಬೋದು, ಇವುಗಳನ್ನು ಕೂಡ ಈ ರೀಜನಲ್ಲಿ ಅಂದರೆ ಇಂಡಿಯನ್ ಓಷನ್ ರೀಜನಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಮಾತುಕತೆ ನಡೆದಿದೆ ಅಂತ ನಾವು ಹೇಳ್ಬೋದಾಗಿದೆ. ಅಷ್ಟೇ ಅಲ್ಲದೆ ಈ ಏನು ಇತ್ತೀಚಿನ ಕ್ವಾಡ್ ಮೀಟಿಂಗ್ ನಡೀತು ಅಲ್ಲಿ ಈ ಉಕ್ರೇನ್ ವಾರನ್ನು, ಗಾಜಾಲ್ ನಡೀತಾ ಇರೋ ವಾರನ್ನು, ಮಯನ್ಮಾರಲ್ಲಿ ನಡೀತಾ ಇರೋ ಡಿಸ್ಟರ್ಬೆನ್ಸನ್ನು ಎಲ್ಲನೂ ಕೂಡ ಕಂಡೆಮ್ ಮಾಡಿದೆ. ಅಂದರೆ ಇದೆಲ್ಲನೂ ಈ ವಯಲೆನ್ಸನ್ನು ನಿಲ್ಲಿಸಿ ಶಾಂತಿಯುತವಾಗಿ ಒಂದು ಪೀಸ್ ಪ್ರಾಸೆಸನ್ನು ನಡೆಸ್ಕೋಬೇಕು ಅಂತ ಈ ಕ್ವಾಡ್ ಹೇಳಿದೆ. ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಕ್ಯಾನ್ ಸ್ಟೇಟ್ಸ್ ಟ್ಯಾಕ್ಸ್ ಮೈನಿಂಗ್ ಆ್ಯಕ್ಟಿವಿಟೀಸ್. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಒಂದು ರೂಲಿಂಗನ್ನು ಕೊಡ್ತು. ಏನಂತ ಅಂದರೆ, ರಾಜ್ಯ ಸರ್ಕಾರಗಳು ಮಿನರಲ್ ಬೇರಿಂಗ್ ಲ್ಯಾಂಡ್ಸ್ ಏನಿರ್ತವೆ, ಅಂದರೆ ಮಿನರಲ್ಸ್ನ ಎಲ್ಲಿ ಮೈನ್ ಮಾಡ್ತಾ ಇರ್ತಾರೆ ಅವುಗಳನ್ನು ಟ್ಯಾಕ್ಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿ ವಿಷಯ ಏನು ಅಂತಂದರೆ, ಸೆಂಟರ್ ಗವರ್ನಮೆಂಟ್ ಏನಿತ್ತು ಇಷ್ಟು ದಿನ ಟ್ಯಾಕ್ಸನ್ನು ಸೆಂಟರ್ ಗವರ್ನಮೆಂಟ್ ಕಲೆಕ್ಟ್ ಮಾಡ್ತಾಯಿತ್ತು, ರಾಯಲ್ಟಿಯನ್ನು ಸ್ಟೇಟ್ ಗವರ್ನಮೆಂಟ್ಗೆ ಕೊಡ್ತಾಯಿತ್ತು. ಸೆಂಟ್ರಲ್ ಗೌರ್ಮೆಂಟ್ ರಾಯಲ್ಟಿನ ಲೆವಿ ಮಾಡುತ್ತೆ, ಬಟ್ ಸ್ಟೇಟ್ ಗೌರ್ಮೆಂಟ್ ಕಲೆಕ್ಟ್ ಮಾಡ್ಕೋತಾ ಇತ್ತು. ಅಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಇಲ್ಲಿ ಬರೀ ರಾಯಲ್ಟಿ ಮಾತ್ರ ಸಿಗ್ತಾಯಿತ್ತು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಈ ಟ್ಯಾಕ್ಸ್ ಇವಾಗ ಸ್ಟೇಟ್ ಗೌರ್ಮೆಂಟ್ ಕಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ರಾಯಲ್ಟಿ ಈಸ್ ನಾಟ್ ಟ್ಯಾಕ್ಸ್, ರಾಯಲ್ಟಿ ಈಸ್ ಜಸ್ಟ್ ಫೀಸ್ ಅಂತ ಹೇಳಿದೆ. ಅಂದರೆ ಈಗ ನೀವು ಏನಾದ್ರು ಒಂದು ಪರ್ಚೇಸ್ ಮಾಡ್ತೀರಾ ಅಂದರೆ ಏನು ಪ್ರೈಸನ್ನು ಕೊಡ್ತೀರಾ ಅದು ರಾಯಲ್ಟಿ ಆಗುತ್ತೆ ಹೊರತು ನಿಮಗೆ ಬರೋ ಇನ್ಕಮ್ ಮೇಲೆ ಏನು ಟ್ಯಾಕ್ಸನ್ನು ಕಟ್ತೀರಾ ಅದು ರಾಯಲ್ಟಿ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಸ್ಟೇಟ್ ಲಿಸ್ಟ್ನಲ್ಲಿ ಬರೋ ಎಂಟ್ರಿ 50 ಏನಿದೆ ಇದರಲ್ಲಿ ಬರೋ ಲ್ಯಾಂಡ್ ಅಂತ ಏನಿದೆ, ದಿಸ್ ಲ್ಯಾಂಡ್ ಇನ್ಕ್ಲೂಡ್ಸ್ ಮಿನರಲ್ ಬೇರಿಂಗ್ ಲ್ಯಾಂಡ್ ಆಲ್ಸೋ ಅಂತ ಹೇಳಿದೆ. ಹಾಗಾಗಿ ಮಿನರಲ್ ಬೇರಿಂಗ್ ಲ್ಯಾಂಡ್ ಮೇಲೆ ಸ್ಟೇಟ್ಗಳು ಟ್ಯಾಕ್ಸ್ ಮಾಡ್ಬೋದು, ಸೆಂಟರ್ಗೆ ಟ್ಯಾಕ್ಸ್ ಮಾಡುವಂಥ ಹಕ್ಕಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾದರೆ ಈ ಒಂದು ಡಿಸಿಷನಿಂದ ಏನಾಗುತ್ತೆ ಅಂತಂದರೆ, ಈಗ ಏನು ಮಿನರಲ್ ಬೇರಿಂಗ್ ಲ್ಯಾಂಡ್ಸ್ ಇದೆ ಅಂದರೆ ಒಡಿಸ್ಸಾ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಇಲ್ಲ ವೆಸ್ಟ್ ಬೆಂಗಾಲ್ ಇರ್ಬೋದು, ಇವುಗಳ ಇನ್ಕಮ್ ಏನಿದೆ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಈ ಸ್ಟೇಟ್ಗಳ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ ಅಲ್ಲಿನ ವೆಲ್ಫೇರ್ ಸ್ಕೀಮ್ಗಳೇನಿರ್ತವೆ, ಅಂದರೆ ಈಗ ಹೆಲ್ತ್ ಬಗ್ಗೆ ಇರ್ಬೋದು, ಹೆಲ್ತ್ ಸ್ಕೀಮ್ಸ್ ಇರ್ಬೋದು, ಇಲ್ಲ ಎಜುಕೇಷನ್ ರಿಲೇಟೆಡ್ ಸ್ಕೀಮ್ಸ್ ಇರ್ಬೋದು, ಇಲ್ಲ ಬೇರೆ ಯಾವುದಾದ್ರು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇರ್ಬೋದು, ಇಲ್ಲ ಸ್ಟೇಟ್ ಸ್ಕೀಮ್ಸ್ ಇರ್ಬೋದು, ಇವುಗಳ ಇಂಪ್ಲಿಮೆಂಟೇಷನ್ಗೆ ಬೇಕಾಗಿರುವಂಥ ಫಂಡ್ಸ್ ಜಾಸ್ತಿ ಆಗುತ್ತೆ. ಯಾವಾಗ ಫಂಡ್ಸ್ ಜಾಸ್ತಿ ಆಗುತ್ತೆ ಅದರ ಇಂಪ್ಲಿಮೆಂಟೇಷನ್
ಇನ್ಕ್ರೀಸ್ ಆಗಿ ಓವರಾಲ್ ಡೆವಲಪ್ಮೆಂಟ್ ಆಗುತ್ತೆ ಆ ರೀಜನ್ದು. ಈಗ ನಮ್ಗೆ ಗೊತ್ತು ಈ ಒಡಿಶಾ, ವೆಸ್ಟ್ ಬೆಂಗಾಲ್, ಜಾರ್ಖಂಡ್ ರೀಜನ್ ಎಲ್ಲನೂ ಸ್ವಲ್ಪ ಅಂಡರ್ ಡೆವಲಪ್ಡ್ ಆಗಿದೆ. ಬಿಕಾಸ್ ಅಲ್ಲಿ ಮೋಸ್ಟ್ಲಿ ಮಿನರಲ್ ಇರೋದ್ರಿಂದ ಅದನ್ನು ಮಿನರಲ್ಸ್ನ ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಡೆವಲಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಹಾಗಾಗಿಯೇ ನಾವು ಈ ರೀಜನ್ಗಳಲ್ಲಿ ನಕ್ಸಲಿಸಮ್ನ ಕೂಡ ನಾವು ನೋಡ್ತೀವಿ. ಯಾವಾಗ ಈ ವೆಲ್ಫೇರ್ ಸ್ಕೀಮ್ಗಳು ಅಂದರೆ ಫಂಡ್ಸ್ ಜಾಸ್ತಿ ಆಗುತ್ತೆ, ವೆಲ್ಫೇರ್ ಸ್ಕೀಮ್ಗಳ ಇಂಪ್ಲಿಮೆಂಟೇಷನ್ ಯಾವಾಗ ಚೆನ್ನಾಗಾಗುತ್ತೆ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಅಂದರೆ ಎಜುಕೇಷನ್ ಇರ್ಬೋದು, ಸ್ಕಿಲ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರ್ಬೋದು, ಇದೆಲ್ಲನೂ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಓವರಾಲ್ ಡೆವಲಪ್ಮೆಂಟನ್ನು ನಾವು ನಿರೀಕ್ಷಿಸ್ಬೋದು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಈ ಒಂದು ನಿರ್ಧಾರನ ತಗೊಂಡಿದೆ ಅಂತ ಹೇಳ್ಬೋದು. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.